ಏನು ನೀಟ್ ಪರೀಕ್ಷೆ ರದ್ದಾಗಿರುವ ಹಿನ್ನೆಲೆ ಪೇಪರ್ ಲೀಕ್ ಆಗಿದೆ ಅನ್ನುವ ಕಾರಣಕ್ಕೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ ಹಾಗೂ ಪ್ರತಿ ಬಾರಿ ಇದೇ ಒಂದು ಕಾರಣ ಇಟ್ಕೊಂಡು ಹಾಗೂ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ನೀಟ್ ಪರೀಕ್ಷೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ, ಇದನ್ನು ರದ್ದುಗೊಳಿಸಬೇಕು ಹಾಗೂ ಇದನ್ನ ಕೇಂದ್ರ ಮಂತ್ರಿ ಅವರಿಗೆ ನಾವು ಮನವಿ ಪತ್ರ ಮೂಲಕ ಅವರಿಗೆ ತಿಳಿಸ್ಪಡಿಸ್ತೀವಿ ಅಂತೇಳಿ ಇವತ್ತು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಅರ್ಜುನ್ ಪಾಟೀಲ್ ರವರು ರೋಡ್ಗಿಳಿದು ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬನ್ನಿ ಇದರ ಉದ್ದೇಶ ಏನು ಹಾಗೂ ಇದರ ಒಂದು ಮನವಿ ಯಾವ ರೀತಿ ಇರುತ್ತೆ ಅಂತ ಅವ್ರ ಬಾಯಲ್ಲೇ ಕೇಳೋಣ. ಸರ್ ಏನ್ ಸರ್ ಪ್ರತಿ ಸಾರಿ ಇದೇ ತರ ಅನ್ಯಾಯ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ, ಏನ್ ಹೇಳ್ತೀವಿ ಸರ್ ಇದ್ರ ಬಗ್ಗೆ? ಸರ್ ಇದೇನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಐತಲ್ಲ ಅದು ಟೋಟಲಿ ಡಿಸಾಲ್ವ್ ಮಾಡಬೇಕು. ಇದೇನು ಸೆಂಟರ್ದು ಮಿನಿಸ್ಟರ್ ಅದಾರ ಧರ್ಮೇಂದ್ರ ಪ್ರಧಾನ್ ಅವ್ರು ರಿಸೈನ್ ಮಾಡಬೇಕು. ಯಾಕಂದ್ರೆ 2024 ಲೀಕ್ ಆಗೈತಿ, 26 ಮತ್ತೆ ಲೀಕ್ ಆಗೈತಿ. 22 ಲಕ್ಷ ಮಂದಿ ಇದು ಎಕ್ಸಾಮ್ ಬರ್ದಾರ. ಎಲ್ಲರ ಜೊತೆ ಅನ್ಯಾಯ ಆಗ್ತದೆ. ಅವ್ರು ಇದಕ್ಕೆ ರಿಸೈನ್ ಮಾಡಬೇಕು. ಮತ್ತೆ ಯಾರ್ಯಾರು ಎಕ್ಸಾಮ್ ಬರ್ದಾರಲ್ಲ ಕೋಚಿಂಗ್ ಲಕ್ಷ ಗಟ್ಟಲೆ ರೊಕ್ಕ ಕೊಟ್ಟು ಎಕ್ಸಾಮ್ ಬರೀತಾರೆ, ಎಲ್ಲರಿಗೂ ಕಂಪನ್ಸೇಷನ್ ಕೊಡ್ಬೇಕು. ಮತ್ತೆ ಆಮೇಲೆ ಫಸ್ಟ್ ಅವ್ರೇನು ಮಿನಿಸ್ಟರ್ ರಿಸೈನ್ ಮಾಡ್ಬೇಕು. ಧರ್ಮೇಂದ್ರ ರಿಸೈನ್ ಮಾಡ್ಲಿಲ್ಲ ಅಂತಂದ್ರೆ ನಾವು ಇದು ಹೋರಾಟ ಇನ್ನೂ ಜೋರ್ ಮಾಡ್ತೀವಿ. ಜೋರ್ ಮಾಡಿ ಪೂರಾ ಸ್ಟೇಟ್ ಬಂದ್ ಮಾಡೋದು ನಾವು ಇದು ಮಾಡ್ತೀವಿ. ನಾನು ನಾಗರಾಜ್ ಕೊಟ್ಗಿ ಯೂತ್ ಕಾಂಗ್ರೆಸ್ ಸ್ಟೇಟ್ ಸೆಕ್ರೆಟರಿ ಆಗಿ ಇವತ್ತು ನಮ್ಮ ಅರ್ಜುನ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತೆ ಎಲ್ಲಾ ಅಸೆಂಬ್ಲಿದವರು ಇಲ್ಲಿ ಬಂದಿದ್ದಾರೆ. ಇವತ್ತು ನೀವು ನೀಟ್ ಅನ್ನೋದು ನೋಡಿದಾಗ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ತಗೊಂಬಂದ್ರಿ. ಇವರು ನೀಟ್ ಅಂತ ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಬಂದು ಏನ್ ಮಾಡ್ದ ಹಂತವಾಗಿ ಇದನ್ನ ಕಂಪಲ್ಸರಿ ಮಾಡ್ಕೊಂತ ಹೋದ್ರು. ಇವತ್ತು 23,50,000 ಜನಕ್ಕಿಂತ ಜಾಸ್ತಿ ಜನ ಹುಡುಗರು, ಬಡವ ಮಕ್ಕಳು ಮತ್ತೆ ಮಿಡಲ್ ಕ್ಲಾಸು ಮತ್ತೆ ಎಲ್ಲರೂ ಬರೆದ್ರು ಎಕ್ಸಾಮ್. ನಮ್ಮ ಕರ್ನಾಟಕದಿಂದನೇ 1,50,000 ಜನಕ್ಕಿಂತ ಜಾಸ್ತಿ ಜನ ಬರ್ದಾದ್ಮೇಲೆ ಏನಾಗೈತೆ ಅಂದ್ರೆ ಇದು ಲೀಕ್ ಆಗೈತಿ. ನಮ್ಮ ಅರ್ಜುನ್ ಪಾಟೀಲ್ ಅವ್ರು ಹೇಳಿದ್ರು ಯಾವ ತರ ಹೋದ್ ವರ್ಷನೂ ಆಗಿತ್ತು, ಇದು ವರ್ಷನೂ ಆಗ್ತಾ ಇದೆ ಅಂತ ಹೇಳಿ. ಇಲ್ಲಿ ಅದು ಒಂಥರ ಮೋದಿ ಸರ್ಕಾರ, ನಾನ್ ಚೌಕಿದಾರ್ ಅಂತ ಬರೀ ಮೀಡಿಯಾ ಅಲ್ಲಿ ಇಲ್ಲಿ ಹೇಳ್ಕೊಂತ ಹೋಗ್ತಾರೆ. ಆದ್ರೆ ನೋಡಿದಾಗ 23,50,000 ಜನಕ್ಕಿಂತ ಹೆಚ್ಚು ವಿದ್ಯಾರ್ಥಿಗೆ ಇವತ್ತು ಮೋಸ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಅರ್ಜುನ್ ಪಾಟೀಲ್ ಹಾಗೂ ನಾಗರಾಜ್ ಕೊಟ್ಗೆ ಅವರ ಮಾತು ಹಾಗೂ ಹೋರಾಟವನ್ನ ಅಲ್ಲಿ ಹತ್ತಿಕ್ಕಲಾಯಿತು. ಇನ್ನು ನನಗೆ ಏನು ಜೋಶಿ ಅವ್ರ ಮನೆಗೆ ಹೋಗ್ಲು ಬಿಡ್ತಾ ಇಲ್ಲ ಅಂತೇಳಿ ಅರ್ಜುನ್ ಪಾಟೀಲ್ ಅವರ ಒಂದೇ ಒತ್ತಾಯ ಇತ್ತು. ಅವರನ್ನ ಈಗ ಪೊಲೀಸರು ಎಳೆದೊಯ್ದಿದ್ದಾರೆ. ಇದಿಷ್ಟು ಇವತ್ತಿನ ವರದಿ. ಮತ್ತೆ ನಿಮ್ಮ ನೈಜ ವರದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಕ್ಯಾಮ್ರಾಮನ್ ನಿಖಿಲ್ ಜೊತೆ ಶಶಿಕಾಂತ್, ಪಬ್ಲಿಕ್ 5 ನ್ಯೂಸ್, ಹುಬ್ಬಳ್ಳಿ.